ತಾರತಮ್ಯಾರೋಹಣವ ಬರೆದಾರು ಪಠಿಸುವರವರ ಲಕ್ಷ್ಮೀ ನಾರಸಿಂಹ ಸಮಸ್ತ ದೇವಗಣಾಂತರಾತ್ಮಕನು. ಪೂರೈಸುವ ಮನೋರಥಂಗಳ ಕಾರುಣಿಕ ಕೈವಲ್ಯದಾಯಕ, ದೂರ ಕೈವ ಸಮಸ್ತ ದುರಿತವ ವೀತ ಶೋಕ ಸಖಾ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶ ವರಪ್ರದಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಆರೋಹಣ ತಾರತಮ್ಯ ಸಂಧಿ ಪದ್ಯ 16. ತಾರತಮ್ಯಾರೋಹಣವ ಬರದಾರು ಪಠಿಸುವರವರ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ತಾರತಮ್ಯ ಆರೋಹಣ ಸಂಧಿಗತ ವಿಷಯಗಳನ್ನು ಯಾರು ಬರೆಯುವರೋ ಯಾರು ಪಠಿಸುವರೋ ಅವರಿಗೆ ಶ್ರೀಶನ ಕೃಪೆಯಿಂದ ಉಂಟಾಗುವ ಫಲವನ್ನು ತಿಳಿಸ್ತಾರೆ. ತಾರತಮ್ಯಾರೋಹಣ ಭಜನಾ ಪದ್ಧತಿಗಳಲ್ಲಿ 2 ಪ್ರಕಾರಗಳಿವೆ: ಆರೋಹಣ ಕ್ರಮ ಮತ್ತು ಅವರೋಹಣ ಕ್ರಮ. ಗುರುಗಳಿಂದ ಪ್ರಾರಂಭಿಸಿ ಕ್ರಮವಾಗಿ ದಾಸಕಕ್ಷ, ಯತಿಕಕ್ಷ, ದೇವತಾ ತಾರತಮ್ಯ, ಕೊನೆಯಲ್ಲಿ ಶ್ರೀಹರಿಯ ಮಹಾಮಹಿಮೆಗಳನ್ನು ಕೊಂಡಾಡುವ ಕ್ರಮ ಆರೋಹಣ ಕ್ರಮ. ಕೆಳಗಿನಿಂದ ಕ್ರಮವಾಗಿ ಮೇಲಿನ ಕಕ್ಷಗಳಿಗೆ ತರುವುದು. ಶ್ರೀಹರಿಯಿಂದ ಪ್ರಾರಂಭಿಸಿ ಕ್ರಮವಾಗಿ ತಾರತಮ್ಯಾನುಸಾರ ಅವರ ಕಕ್ಷಾಪನ್ನರಾದ ಮಾನುಷೋತ್ತಮರ ಪರ್ಯಂತ ದೇವತಾ ವರ್ಗವನ್ನು ಭಜಿಸುವ ಕ್ರಮ. ಪ್ರಸಕ್ತ ಈ ಸಂಧಿಯಲ್ಲಿ ಅವರರಿಂದ ಪ್ರಾರಂಭಿಸಿ ಕ್ರಮವಾಗಿ ಶ್ರೀಹರಿಯ ಪರ್ಯಂತ ಆರೋಹಣ ತಾರತಮ್ಯ ವಿಧಾನವನ್ನು ತಿಳಿಸಿದ್ದಾರೆ. ಬರದಾರು ಪಠಿಸುವರೋ ಈ ತಾರತಮ್ಯಾರೋಹಣ ಸಂಧಿಗತ ವಿಷಯಗಳನ್ನು ಯಾರು ಅತಿ ಶ್ರದ್ಧೆಯಿಂದ ಬರೆಯುತ್ತಾರೋ ಪ್ರತಿ ಪದದ ಅರ್ಥವನ್ನು ಮಾಡಿಕೊಂಡು ಬರೀಬೇಕು. ಯಾಂತ್ರಿಕವಾಗಿ ಲೇಖಿಸುವುದಲ್ಲ. ಪಠಿಸುವರ ಬರೆದು ಸಂಧಿಗತ ತಾತ್ಪರ್ಯಾರ್ಥಗಳನ್ನು, ಘಟಕವಾಗಿರುವ ವಿಷಯಗಳನ್ನು ಗುರುಗಳ ದ್ವಾರ ತಿಳಿದು ಅದನ್ನು ನಿತ್ಯವೂ ವಾಚನ ಮಾಡುವವರು ಮತ್ತು ಶಿಷ್ಯರಿಗೆ ಪ್ರವಚನ ರೂಪದಲ್ಲಿ ಪಾಠ ಹೇಳುವವರು ಆದಂಥ ಭಗವದ್ಭಕ್ತರನ್ನು ಲಕ್ಷ್ಮೀ ನಾರಸಿಂಹನು, ಗ್ರಂಥ ಪ್ರತಿಪಾದ್ಯ ದೇವತೆಯಾದ ಶ್ರೀ ಲಕ್ಷ್ಮೀ ನರಸಿಂಹದೇವರು. ನಾರಸಿಂಹ ಎಂಬ ಶಬ್ದಕ್ಕೆ ಸರ್ವೋತ್ತಮನಾದ ಶ್ರೀಮನ್ನಾರಾಯಣನು ಎಂದರ್ಥ. ನಾರ ನ ಅರ ನಿರ್ದೋಷ, ಸಿಂಹ ಮೃಗರಾಜನಾದ ಸಿಂಹ, ಶ್ರೇಷ್ಠವಾಚಿ ಅಂದರೆ ಅತ್ಯಂತ ಶ್ರೇಷ್ಠನು, ಅಂದರೆ ನಿರ್ದೋಷನೂ ಅನಂತ ಕಲ್ಯಾಣ ಗುಣಗಣ ಭರಿತನೂ ಸರ್ವೋತ್ತಮನೂ ಆದ ಶ್ರೀ ಪರಮಾತ್ಮನು ಎಂದರ್ಥ. ಸಮಸ್ತ ದೇವಗಣಾಂತರಾತ್ಮಕನು, ರಮಾದೇವಿಯಿಂದ ಆರಂಭಿಸಿ ತೃಣಾಂತ ಸಕಲ ದೇವತಾ ವರ್ಗದವರಲ್ಲಿ ಅಂತರ್ಯಾಮಿ ರೂಪದಿಂದ ಅಂತಸ್ಥಿತನಾಗಿದ್ದು ಅವರ ದ್ವಾರ ಸಕಲ ವ್ಯಾಪಾರಗಳನ್ನು ಮಾಡಿಸುವ ಸರ್ವಕರ್ತನು, ಮನೋರಥಗಳ ಪೂರೈಸುವವನು, ಸಕಲ ದುರಿತ ಪರಿಹಾರಕನಾದ ಶ್ರೀ ಲಕ್ಷ್ಮೀ ನರಸಿಂಹನಾಮಕ ಬಿಂಬಮೂರ್ತಿಯು ಸರ್ವದೇವತಾಂತರ್ಗತನಾಗಿದ್ದು ಶ್ರೀ ವಾಯುದೇವರ ದ್ವಾರ ಸಕಲ ತತ್ವ ದೇವತೆಗಳ ದ್ವಾರ ತನ್ನ ಭಕ್ತರ ಸಕಲ ಮನೋಭಿಲಾಷೆಗಳನ್ನು ಸಲ್ಲಿಸಿ ಪೂರೈಸುವವನು, ಸಕಲ ಮನೋರಥಪ್ರದನು, ಕಾರುಣಿಕ, ಭಕ್ತರ ವಿಷಯದಲ್ಲಿ ಪರಮದಯಾಳು, ಘೃಣಿ ನಾಮಕ ಶ್ರೀಹರಿಯು ಭಕ್ತವತ್ಸಲನು, ಸಕಲ ಕಾರ್ಯಗಳ ಅಭಿವೃದ್ಧಿಗೆ ಅಭಿವ್ಯಕ್ತಿಗೆ ಕಾರಣೀಭೂತನೆಂದು ಶ್ರೀ ಸಂಕರ್ಷಣ ಒಡೆಯರು ತಮ್ಮ ವ್ಯಾಖ್ಯಾನದಲ್ಲಿ ನಿರೂಪಿಸಿರುತ್ತಾರೆ. ಕೈವಲ್ಯದಾಯಕ, ಕೈವಲ್ಯ ಎಂದರೆ ಮುಕ್ತಿ, ಕೈವಲ್ಯಸ್ಥ ಭಾವ ಕೈವಲ್ಯ. ಮುಕ್ತಿಯೋಗ್ಯ ಚೇತನರು ಶ್ರೀಹರಿಯ ಪರಮ ಪ್ರಸಾದದಿಂದ ಸ್ವಸ್ವರೂಪಗತ ಆನಂದಾವಿರ್ಭಾವ ರೂಪವಾದ ನಿತ್ಯ ಸುಖವನ್ನು ಹೊಂದುವುದೇ ಮುಕ್ತಿಯು. ಅಂತಹ ಮುಕ್ತಿಯ ಆನಂದವನ್ನು ಕೊಡುವವನು ಶ್ರೀ ಲಕ್ಷ್ಮೀ ನರಸಿಂಹನು. ವಿಗತ ಭಯ ಶೋಕ, ಶ್ರೀಹರಿಗೆ ಯಾವುದೇ ವಿಧವಾದ ಶೋಕವಾಗಲಿ ಭಯವಾಗಲಿ ಎಂದೆಂದಿಗೂ ಇಲ್ಲವೇ ಇಲ್ಲ. ನಿತ್ಯಾನಂದಮಯನಾದ್ದರಿಂದ ಶೋಕರಹಿತನು.
ಸಮಸ್ತ ದುರಿತ ದೂರಗೈವ ಭಕ್ತರಿಗೆ ಗುಣತ್ರಯಜನ್ಯವಾದ ಕರ್ಮಗಳಿಗನುಸಾರವಾಗಿ ಬಾಳಿನಲ್ಲಿ ಅಡಿಗಡಿಗೆ ಪರಂಪರಾ ರೂಪದಲ್ಲಿ ಬರುತ್ತಿರುವ ಸಕಲ ಪಾಪ ರಾಶಿಗಳನ್ನು ಪರಿಹರಿಸಿ ಶುದ್ಧಾತ್ಮರನ್ನಾಗಿ ಮಾಡಿ ಅಂತ್ಯದಲ್ಲಿ ಮೋಕ್ಷವನ್ನು ಕರುಣಿಸುವ ಕರುಣಾಸಾಗರನು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.